ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಕೈತಿ ಅಂತ ಅಂದ್ಕೊಂಡಿನಿ. ಆರಿ ವರ್ಕ್ ನೀವು ಬಿಗಿನಿಂಗರ್ಸ್ ಆರಿ ವರ್ಕ್ ಮಾಡಕತ್ತಿದ್ರಂದ್ರೆ ಯಾವ ಗಮ್ ಬೆಸ್ಟ್ ಅನ್ನೋದನ್ನು ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಗುಂಡು ಅಂತರೂ ಒಂದು ಬ್ಲೌಸ್ ಹೊಲಿಯಕ್ಕೆ ಬಿಡವಲ್ಲ. ಶಾಪ್ನಾಗ ನೋಡ್ರಿ, ಇಲ್ಲಿ ಎಲ್ಲ ಕಡೆ ಬಟ್ಟೆ ಬಿದ್ದೈತಿ, ಮಷಿನ್ ಸ್ಟಾರ್ಟ್ ಕೊಟ್ಟಿಲ್ಲ, ಭಯಂಕರ ಕಾಡಕತ್ಬಿಟ್ಟಾನ. ಹಂಗೆ ಕುಂತಿದ್ವಿ. ಒಬ್ರು ಆಂಟಿ ಬಂದಿದ್ರು. ಏನಂತಂದ್ರೆ ನಿಮ್ಮ ಒಂದು ಬ್ಲೌಸಿಗೆ ಎಷ್ಟು ತೊಗೊತೀರಿ ಅಂತಂದ್ರೆ, ಆಂಟಿರಿ 300 ತೊಗೊತೀವಿ ಅಂತ ನಾನು 300 ತೊಗೊತೀರಿ, 5 ರೂಪಾಯಿ ದಾರ ಹಾಕಕ್ಕೆ ನಿಜವಾಗ್ಲೂ ಪ್ರಾಮಿಸ್ಗೂ ರಿಯಲ್ ಫ್ಯಾಕ್ಟ್. ಇವಾಗ ಒಂದು 10 ಮಿನಿಟ್ಸ್ ಹಿಂದ್ಗಡೆನ 300 ರುಪೀಸ್ ತೊಗೋತೀವನ ಅಂತಲೇ ಎಲ್ಲೋ ಒಬ್ಬರು 120 ಹೊಲಿತಾರೆ. ಅವ್ರ ಮನೆ ಒಳಗೆ ಹೊಲಿತಾರೆ, ಏನೂ ಖರ್ಚು ಇರೋಂಗಿಲ್ಲ, ಏನಿರೋಂಗಿಲ್ಲ. ಇಲ್ಲಿ ನೋಡ್ರಿ, ನಾವು ಶಾಪ್ ಮೇಂಟೈನ್ ಮಾಡ್ಕೊಂಡು ರೆಂಟೆಡ್ ಕಟ್ಕೊಂಡು, ಆಮ್ಯಾಗ ಮನಿ ರೆಂಟೆಡ್ ಕಟ್ಕೊಂಡು ಪಾಪನ್ ಕರ್ಕೊಂಡು ಎಲ್ಲನೂ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ. ಅವ್ರು ಅನ್ನೋದು ಒಂದು ಮಾತು ಏನಂದ್ರೆ, 5 ರೂಪಾಯಿ ದಾರ ಹಾಕಿ ನೀವು 300 ತೊಗೋತೀರಿ. ಯಾಕಂದ್ರೆ ನಾನು ಒಂದೇ ಒಂದು ಮಾತು ಹೇಳಿದ್ನಿ, ನೀವು ಹೆಂಗೆ ಅಂತೀರಲ್ಲ 5 ರೂಪಾಯಿ ದಾರ ತೊಗೊಂಡು ಅದು ನೀವೇ ಹೊಲ್ಕೊರಲ್ಲ, ನಿಮ್ಗೆ 300 ರೂಪಾಯಿ ಉಳಿತಾವ. ಇನ್ನೊಂದೇನೆಂದ್ರೆ, ನಾನು ಯಾವ್ಯಾವ ವರ್ಕ್ ಮಾಡ್ತೀನಿ ಅಂದರೆ, ಎಂಬ್ರಾಯ್ಡ್ರಿನೂ ಮಾಡ್ತೀನಿ, ಆರಿ ವರ್ಕ್ ಕ್ಲಾಸಸ್ಸು ಹೇಳ್ತೀನಿ, ರಿಟರ್ನ ಆರಿ ವರ್ಕ್ ಬ್ಲೌಸಸ್ಸು ಮಾಡ್ತೀನಿ, ಆಮ್ಯಾಗ ಮೇಕಪ್ ಕ್ಲಾಸಸ್ಗಳನ್ನು ತೊಗೊತೀನಿ. ಅಂದರೆ ಇನ್ನು ಸ್ಟುಡಿಯೋ ಸ್ಟಾರ್ಟ್ ಆಗ್ತದೆ ನಮ್ದು. ರಿಟರ್ನ ಮೇಕವರ್ಕ್ಕೆ ಹೋಗಿರ್ತೀನಿ ರೀ ಬ್ರೈಡ್ಗೆ. ಅವರು ಆಂಟಿಯರು ಒಂದು ಮಾತು ಹೇಳಿದ್ರು ನಂಗೆ, ಎಲ್ಲ ಮಾಡೋದಕ್ಕಿಂತ ಒಂದು ಮಾಡಂತೀನಿ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ನಿ, ಎಲ್ಲ ಒಂದು ಇನ್ಕಮ್ ಮ್ಯಾಗ ಇಡೀ ನಮ್ಮ ಜೀವನ ಸಾಗಂಗಿಲ್ಲ. 2 ಮಕ್ಕಳ, ಆಮ್ಯಾಗ ಶಾಪ್ ರೆಂಟ್, ಮನಿದು ಎಲ್ಲ ಕಟ್ಕೊಂಡು ನಮ್ಮ ಜೀವನಕ್ಕೆ ಈಗ ನೋಡಿರಿ, ಒಂದು ಫ್ಯಾಮಿಲಿ ನಡಿಬೇಕಾದ್ರೆ ಏನೇನು ಹತ್ತದ, ಎಷ್ಟೆಷ್ಟು ಅಮೌಂಟ್ ಖರ್ಚು ಆಗ್ತಿರ್ತದ. ಒಂದೇ ಇನ್ಕಮ್ ಮ್ಯಾಗ ಯಾವತ್ತೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಎಲ್ಲರಿಗೂ ನನ್ನ ವ್ಯೂವರ್ಸಿಗೆ ಎಲ್ಲರಿಗೂ ಹೇಳೋದು ಇಷ್ಟ, ನಾನು ಒಂದೇ ಇನ್ಕಮ್ ಮ್ಯಾಗ ಯಾವತ್ತೂ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಬ್ಲೌಸ್ ಹೊಲಿತಿದ್ರಂದ್ರೆ ಅದ್ರ ಜೊತೆ ಬ್ಲೌಸ್ ಕ್ಲಾಸಸ್ಸನ್ನು ತೊಗೋರಿ. ಆರಿ ವರ್ಕ್ ಮಾಡ್ತಿದ್ರಂದ್ರೆ ಅದ್ರ ಜೊತೆ ಆರಿ ವರ್ಕ್ ಕ್ಲಾಸಸ್ಸನ್ನು ತೊಗೊಳ್ರಿ. ಆಮ್ಯಾಗ ನೀವು ಮೆಷಿನ್ ಎಂಬ್ರಾಯ್ಡ್ರಿ ಮಾಡ್ತಿದ್ರಂದ್ರೆ ಈವನ್ ಈಗಲೂ ಮಿಷಿನ್ ಎಂಬ್ರಾಯ್ಡ್ರಿ ಕ್ಲಾಸಸ್ಗಳು ನಡೆಯಕತ್ತಾವ, ಅದನ್ನು ತೊಗೋರಿ. ಜೀವನ ಕೊಡ್ತೀನಿ ನಿಮಗೆ. ಇದ್ರೊಳಗೆ 7000 ಗಮ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಮಾತ್ರ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಯಾವ ಥರ ಕಾಣ್ತೈತೆ ನೀವು ಯೂಸ್ ಮಾಡಿದ ಬಳಿಕ ಅದು ಸ್ಟೋನ್ ಕಿತ್ತಂದ್ರೆ ಒಂಥರ ವರಸ್ಟ್ ಕಾಣ್ತೈತಿ. ಈ ಗಮ್ ಏನೈತಿಲ್ಲ, ನೀವು ಯಾವ ಜಾಗದಾಗ ಹಾಕತ್ತಿರಲ್ಲ ಅಲ್ಲಿ ಎಕ್ಯುರೇಟಾಗಿ ಈ ಗಮ್ ಕೊಡ್ತೈತಿ, ಎಲ್ಲಿ ಸ್ಪ್ರೆಡ್ ಆಗಕ್ಕೆ ಹೋಗಂಗಿಲ್ಲ. ಈ ಗಮ್ಮ ಸ್ಪ್ರೆಡ್ ಆಕೈತಿ. ನೀವು ಪ್ರೊಫೆಷ್ನಲಿ ಆರಿ ವರ್ಕರ್ ಆಗಿದ್ರಂದ್ರೆ ಈ ಗಮ್ನ ಯೂಸ್ ಮಾಡಿರಿ, ಇದನ್ನು ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಗುಂಡು ಮಲ್ಕೊಂಡನ ಅಂಥೇಳಿ ನಂಗೆ ಇಷ್ಟೆಲ್ಲ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕೈತಿ. ನೀವು ಆರಿ ವರ್ಕ್ ಹಾಕ್ತಿದ್ರಂದ್ರೆ ಬ್ಲೌಸಿಗೆ ಬೀಡ್ಸ್ ಹಾಕಿ ಅವು ಕಪ್ಪಾಗಕತ್ತಿದ್ವು ಅಂದರೆ ನನಗೊಂದು ಮೆಸೇಜ್ ಹಾಕ್ರಿ, ಯಾವ ಬೀಡ್ಸನ್ನು ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಕ್ವಾಲಿಟಿ ಮೇಲೆ ಡಿಪೆಂಡ್ ಇರ್ತದೆ. ನಾವು ಲೋಕಲ್ ಕ್ವಾಲಿಟಿ ಬೀಡ್ಸನ್ನು ಹಾಕಿದ್ವಿ ಅಂತಂದ್ರೆ ಅದು ಬ್ಲೌಸ್ ಕಲರ್ ಹೋಗುತ್ತೆ. ಹೈ ಕ್ವಾಲಿಟಿ ಬೀಡ್ಸನ್ನು ನಾವು ಯೂಸ್ ಮಾಡಿ ಹಾಕಿದ್ರೆ 1 ಇಯರ್ 2 ಇಯರ್ ಒಳಗೂ ಅದು ಸೇಡ್ ಆಗಂಗಿಲ್ಲ. ಹಾಗೇನಾದ್ರೆ ಶುಗರ್ ಬೀಡ್ಸ್ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ನನ್ನ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ರಿಟರ್ನ ನನಗೊಂದು ಮೆಸೇಜ್ ಹಾಕ್ರಿ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ.